ಎಲ್ಲ ಸಂಪರ್ಕ ಟಿವಿ ವೀಕ್ಷಕರಿಗೆ ಸಂಪರ್ಕ ಸಿನಿಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಾನು ನಿಮ್ಮ ಕೇಶವಗೌಡ ಕುಣಿಗಲ್. ಕರ್ನಾಟಕದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 13ರ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ಲಿಕ್ಕೆ ಇವತ್ತು ನಾವು ಇಲ್ಲಿದ್ದೇವೆ. ಬಿಗ್ ಬಾಸ್ ಸೀಸನ್ 13ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಕರ್ನಾಟಕದ ಜನರೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಅಂತ ಹೇಳಿ ಇಡೀ ಕರ್ನಾಟಕದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಈಗಾಗಲೇ ಓದ್ ಸೀಸನ್ ನಲ್ಲಿ ಒಬ್ಬ ಹಳ್ಳಿ ಪ್ರತಿಭೆ, ಮಳವಳ್ಳಿಯ ಒಬ್ಬ ಹಳ್ಳಿ ಪ್ರತಿಭೆ ಏನು ಗಿಲ್ಲಿ ನಟ ಅಂತ ಹೇಳಿ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಒಂದು ಆಟವನ್ನಾಡಿ ಎಲ್ಲರ ಜನರ ಮನಸ್ಸನ್ನ ಗೆದ್ದಿ ಇವತ್ತು ಜಯಶೀಲರಾಗಿ ಹೊರಹೊಮ್ಮಿದ್ರು. ಅದೇ ರೀತಿ ಇವಾಗ 13ರ ಬಿಗ್ ಬಾಸ್ ಸೀಸನ್ಗೆ ಯಾರೆಲ್ಲ ಅಭ್ಯರ್ಥಿಗಳು ಬರ್ತಾರೆ ಅಂತ ಹೇಳಿ ತುಂಬಾ ಕುತೂಹಲದಿಂದ ಜನಗಳೆಲ್ಲ ಕಾಯ್ತಾ ಇದ್ದಾರೆ. ಅದರ ವಿಶೇಷ ವರದಿಯನ್ನ ಸಂಪರ್ಕ ಟಿವಿ ನಿಮ್ ಮುಂದೆ ಇಡ್ತಾ ಇದೆ. ಏನಪ್ಪಾ ವಿಚಾರ ಅಂತ ಹೇಳಿದ್ರೆ ಈಗಾಗಲೇ ನಿಮ್ಗೂ ತಿಳಿದಿರ್ತಕ್ಕಂಥದ್ದು, ಈಗಾಗಲೇ ಬಿಗ್ ಬಾಸ್ 13ರ ಪ್ರೋಮೋ ಕೂಡ ಹೊರಹೊಮ್ಮಿದೆ. ಅದು ಒಂಥರ ವಿಶಿಷ್ಟವಾಗಿ ವಿಭಿನ್ನವಾಗಿ ಏನೋ ಕುತೂಹಲ ಮೂಡಿಸುವ ರೀತಿಯಲ್ಲಿ ಈಗಾಗಲೇ ಬಿಗ್ ಬಾಸ್ ಕನ್ನಡ ಒಂದು ಪ್ರೋಮೋವನ್ನು ಕೂಡ ಹೊರಬಿಟ್ಟಿದ್ದಾರೆ. ಅದೇ ರೀತಿ ಸಾಮಾನ್ಯ ಜನರ ಆಡಿಷನ್ ಕೂಡ ಈಗಾಗಲೇ ಬರದಿಂದ ಸಾಕ್ತಿದೆ. ಇದನ್ನೆಲ್ಲ ಒಂದೆಡೆ ಇಟ್ರೆ ಮತ್ತೊಂದೆಡೆ ಯಾರೆಲ್ಲ ನಾಯಕ ನಟರು ಬರ್ತಾ ಇದ್ದಾರೆ, ಯಾರೆಲ್ಲ ಕಾಮಿಡಿಯನ್ಸ್ ಬರ್ತಾ ಇದ್ದಾರೆ, ಅದೇ ರೀತಿ ಗಾಯಕರು ಕೂಡ ಇದರಲ್ಲಿ ಇರ್ತಾರೆ. ಅದೇ ರೀತಿ ಸಾಮಾನ್ಯ ಜನ ಯಾರು ಬರ್ತಾರೆ ಅಂತ ಹೇಳಿ ಈಗಾಗಲೇ ಕರ್ನಾಟಕದ ಜನಗಳು ಈಗಾಗಲೇ ಒಂದು ಊಹೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ಲಿಸ್ಟ್ ಕೂಡ ಈಗಾಗಲೇ ಲೀಕ್ ಆಗಿದೆ ಅಂತೇಳಿ ಹಲವು ಮಾಹಿತಿಗಳು ಕೂಡ ಸಿಗ್ತಿದೆ. ಅದೇ ರೀತಿ ಒಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ನಮ್ಮ ಸಂಪರ್ಕ ಟಿವಿಯಲ್ಲೂ ಕೂಡ ಲಭ್ಯವಿದೆ. ಅದನ್ನ ಈಗ ಬಿತ್ತರಿಸ್ತೇವೆ. ಹಾಗಾದ್ರೆ ಪಟ್ಟಿಯಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕಿರುತೆರೆ, ಬೆಳ್ಳಿತೆರೆ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಇರ್ತಾರೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಮೊದಲನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಹೇಳಿದ್ರೆ ಈಗಾಗಲೇ ಕೇಳಿ ಬರ್ತಿರ್ತಕ್ಕಂಥದ್ದು, ಕನ್ನಡ ಚಿತ್ರರಂಗಕ್ಕೆ ಹಲವು ಹಿಟ್ ಸಿನಿಮಾಗಳನ್ನ ನೀಡಿ ತುಂಬಾ ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದಿರ್ತಕ್ಕಂಥ ಸುನೀಲ್ ರಾವ್. ಇವ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುನೀಲ್ ರಾವ್ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಮುಖಾಂತರ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿದ್ರು. ಸುಮಾರು ವರ್ಷಗಳ ಕಾಲ ಈಗಾಗಲೇ ಜನರ ಮುಂದೆ ಬಂದಿಲ್ಲ. ಆದ್ರೆ ಅವರ ಸೆಕೆಂಡ್ ಇನ್ನಿಂಗ್ಸ್ ನ ಪ್ರಾರಂಭ ಮಾಡ್ಲಿಕ್ಕೆ ಒಂದು ದೊಡ್ಡ ವೇದಿಕೆ ಆಗಿ ಬಿಗ್ ಬಾಸ್ ನ ಬಳಸ್ಕೋತಾರ. ಬಿಗ್ ಬಾಸ್ ವೇದಿಕೆ ಮುಖಾಂತರ ಮತ್ತೆ ಕಂಬ್ಯಾಕ್ ಮಾಡಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಎರಡನೇ ಅಭ್ಯರ್ಥಿ ಯಾರು ಅಂತ ನೋಡೋದಾದ್ರೆ ಒಬ್ಬ ಮಹಿಳಾ ಅಭ್ಯರ್ಥಿ. ಯಾರಪ್ಪ ಜನರ ಮನಸ್ಸಲ್ಲಿ ಎಲ್ಲರ ಕುತೂಹಲದಿಂದ ಕಾಯ್ತಾ ಇರುವಂತದ್ದು, ಈಗಾಗಲೇ ಕಿರುತೆರೆಯ ಹಳ್ಳಿ ಪವರ್ನ ವಿನ್ನರ್ ರಗಡ್ ರಶ್ಮಿ. ಅವರ ನೇರ ನಡೆ ನುಡಿಯಿಂದಲೇ ರಗಡ್ನೆಸ್ ನಿಂದಲೇ ಈಗಾಗಲೇ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅದೇ ರೀತಿ ಅದೇ ರಗಡ್ನೆಸ್ ಬಿಗ್ ಬಾಸ್ ಅಲ್ಲೂ ಕೂಡ ವರ್ಕ್ ಆಗುತ್ತಾ ಅಂತ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಬಿಗ್ ಬಾಸ್ 13ರ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಇವರ ಹೆಸರು ಕೂಡ ಕೇಳಿ ಬರ್ತಿದೆ. ಮತ್ತೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದಾದ್ರೆ ಉತ್ತರ ಕರ್ನಾಟಕದ ಜನರ ಪ್ರೀತಿಯನ್ನ ಗಳಿಸಿರ್ತಕ್ಕಂಥ, ತಮ್ಮ ಯೂಟ್ಯೂಬ್ ನಲ್ಲೇ ವಿಶಿಷ್ಟ ವಿಭಿನ್ನವಾಗಿ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥ ಶಿವಪುತ್ರಪ್ಪ. ಈಗಾಗಲೇ ನಿಮ್ಗೂ ತಿಳಿದಿರ್ಬೋದು, ಶಿವಪುತ್ರಪ್ಪರ ಹೆಸರು ಸುಮಾರು ಸೀಸನ್ಗಳಿಂದ ಕೇಳಿ ಬರ್ತಿದೆ. ಈ ಸೀಸನ್ ನಲ್ಲಿ ಶಿವಪುತ್ರಪ್ಪರವರು ಸೀಸನ್ 13ರ ಕಂಟೆಸ್ಟೆಂಟ್ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದಾದ್ರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ನ ಕೋಳಿ ರಮ್ಯಾ ಸೀಸನ್ 1 ಮತ್ತು 2ರ ಕಂಟೆಸ್ಟೆಂಟ್ ಆಗಿದ್ರು. ಅದೇ ರೀತಿ ಹಳ್ಳಿ 5 ಪ್ಯಾಟೆಗೆ ಬಂದ ಸೀಸನ್ ನಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿ ಜನರ ಮನಸ್ಸನ್ನ ಗೆದ್ದಿದ್ರು. ನೀನಾದೇನಾ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿ ಈಗಾಗಲೇ ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ಬಿಗ್ ಬಾಸ್ 13ರ ಕಂಟೆಸ್ಟೆಂಟ್ ಅಂತ ಹೇಳಲಾಗ್ತದೆ. ಇನ್ನು ಭರತ್ ಭೂಪಣ್ಣ, ಕರ್ನಾಟಕ ಚಿತ್ರರಂಗದ ಒಬ್ಬ ಹ್ಯಾಂಡ್ಸಮ್ ಮಾಡೆಲ್. ಈಗಾಗಲೇ ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಿರ್ತಕ್ಕಂಥ ಸೂಪರ್ ಹಿಟ್ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಲಕ್ಕಿ ಎಂಬ ಪಾತ್ರದ ಮುಖಾಂತರ ಕರ್ನಾಟಕದ ಧಾರಾವಾಹಿ ಪ್ರಿಯರ ಮನೆ ಮಾತಾಗಿದ್ದಾರೆ. ಅವರು ಕೂಡ ಸೀಸನ್ 13ರ ಕಂಟೆಸ್ಟೆಂಟ್ ಅಂತ ಹೇಳಲಾಗ್ತದೆ. ಇನ್ನು ರಾವಣ್ ಗೌಡ, ಅಮೃತಧಾರೆ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಜಯದೇವ್ ಎಂಬ ಪಾತ್ರದ ಮುಖಾಂತರ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅವರ ಸಹ ನಟಿ ರಾಧಾ ಅವರೊಂದಿಗೆ ಹೊಸದಾಗಿ ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರು ಕೂಡ ದೊಡ್ಡ ಮನೆಯಲ್ಲಿ ಕಾಣಿಸ್ಕೋತಾರೆ ಅಂತ ಹೇಳಿ ಹಲವಾರು ಸುದ್ದಿಗಳು ಹರಿದಾಡ್ತಿದೆ. ಇದೇ ತರ ಹೆಚ್ಚಿನ ಸುದ್ದಿಗಳಿಗಾಗಿ ಯಾವಾಗಲೂ ವೀಕ್ಷಿಸ್ತಾ ಇರಿ ಸಂಪರ್ಕ ಟಿವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.